ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಶ್ರೀಗಂಧ. ಸೊ ವಿಷಯ ಏನಪ್ಪ ಅಂತಂದ್ರೆ, ತುಂಬಾ ಜನ ಕೇಳ್ತಿದ್ರೆ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ದು ಏನ್ ಇವಾಗ ಅಡ್ಮಿಷನ್ ನಡೀತಿದೆ, M.Com ದಿನ ಲಿಸ್ಟ್ ಬಿಟ್ಟಿಲ್ಲ, ಜೊತೆಗೆ ಫೀಸ್ನ ಯಾವ ರೀತಿ ಪೇಮೆಂಟ್ ಮಾಡಬೇಕು, ಮತ್ತೆ ಒಂದಷ್ಟು ಡೌಟ್ನ ಕೇಳ್ತಿದ್ದೀರಾ. ಮತ್ತೆ ಕ್ಯಾಲೆಂಡರ್ ಇವೆಂಟ್ಸ್ ಚೇಂಜ್ ಆಗಿದೆ. ಸೊ ಯಾರ್ದು ಚೇಂಜ್ ಆಗಿದೆ ಅಂತಂದ್ರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತೆ ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ, ಸರಿ, ನಾ ಮಿಸ್ ಮಾಡ್ಬಿಡಿ. ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಕೇಳ್ತಿದ್ರೆ ಒಬ್ರು M.Com ದಿನ ಲಿಸ್ಟ್ ಬಿಟ್ಟಿಲ್ಲ, ಅದ್ರ ಕತೆ ಏನಾಯ್ತು ಅಂತ. ಸೊ M.Com ದಿನ ಲಿಸ್ಟ್ ಬಿಟ್ಟಿಲ್ಲ, ಓಕೆ, ಇವಾಗ ಸದ್ಯಕ್ಕೆ ಮೇ ಬಿ ಅಪ್ಡೇಟ್ ಆಗಿರ್ಬೋದು. ಬಟ್ ಏನಪ್ಪಾ ಒಂದು ಹೊಸ ವಿಚಾರ ಅಂತಂದ್ರೆ, ಕ್ಯಾಲೆಂಡರ್ ಇವೆಂಟ್ಸ್ ಎಂ.ಕಾಮ್ದು ಸರಿನಾ, ಕ್ಯಾಲೆಂಡರ್ ಇವೆಂಟ್ಸ್ ಎಂ.ಕಾಮ್ದು ಮತ್ತೆ M.Com ಫಿನಾನ್ಷಿಯಲ್ ಸರ್ವಿಸ್ ಏನಿದೆ ಅದು ಚೇಂಜ್ ಆಗಿದೆ. ಡಿಸ್ಪ್ಲೇ ಮೇಲೆ ಕೂಡ ತೋರಿಸ್ತಿದ್ದೀನಿ, ಫೋಟೋ ನೋಡ್ತಿರ್ಬೋದು. ಹಾಗೇನೆ ನಿಮ್ಗೆ ಕ್ಯಾಲೆಂಡರ್ ಇವೆಂಟ್ಸ್ ಬೇಕು ಅಂತಂದ್ರೆ ಯೂನಿವರ್ಸಿಟಿ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡಬಹುದು. ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಜಸ್ಟ್ ವಿಸಿಟ್ ಮಾಡಿ ನೀವು ಅದನ್ನ ಡೌನ್ಲೋಡ್ ನ ಮಾಡ್ಕೊಳ್ಳಿ, ಸರಿನಾ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನೀವು ಕೇಳ್ಬೋದು ಕ್ಯಾಲೆಂಡರ್ ಇವೆಂಟ್ಸ್ ಅದರ್ ದೆನ್ M.Com ಅಂಡ್ M.Com ಫಿನಾನ್ಷಿಯಲ್ ಸರ್ವಿಸ್ ಬಿಟ್ಟು ಅವ್ರಿಗೂ ಕೂಡ ಡೇಟ್ ಚೇಂಜ್ ಆಗಿದೆ ಅಂತ ನೀವು ಕೇಳ್ಬೋದು. ಡೇಟ್ ಚೇಂಜ್ ಆಗಿಲ್ಲ, ಯಾವುದೇ ಕಾರಣಕ್ಕೂ ಡೇಟ್ ಚೇಂಜ್ ಆಗಿಲ್ಲ. ಸೊ ನಿಮ್ದು ಹಳೆ ಕ್ಯಾಲೆಂಡರ್ ಇವೆಂಟ್ಸ್ ಏನಿದೆ ಅದ್ರ ಪ್ರಕಾರ ನಿಮ್ಮ ಅಡ್ಮಿಷನ್ ನಡೆಯುತ್ತೆ, ಸರಿನಾ, ಅದ್ರ ಪ್ರಕಾರನೇ ಅಡ್ಮಿಷನ್ ನಡೆಯುತ್ತೆ. ಹಾಗೇನೆ ತುಂಬಾ ಜನ ಕೇಳ್ತೀರಿ, ಬ್ರೋ ಸ್ಕೀಮ್ ಬಿ ಗೆ ಮತ್ತೆ ನಾವು ಅಪ್ಲೈ ಮಾಡ್ಬೇಕಾ ಅಂತ. ಸ್ಕೀಮ್ ಬಿ ನಿಮ್ಗೆ ಅದರ್ದೇನ್ ವಿಷಯ ಎಲ್ಲಿಂದ ಬರ್ತೈತೋ ಗೊತ್ತಿಲ್ಲ. ನೀವು ಕ್ಯಾಲೆಂಡರ್ ಇವೆಂಟ್ ನ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. M.Com ದಾಗ್ಲಿ ಅದರ್ ದೆನ್ M.Com ಅಂಡ್ M.Com ಫಿನಾನ್ಷಿಯಲ್ ಸರ್ವಿಸಸ್, ಸರಿನಾ. ಸೊ ಅಬ್ಸರ್ವ್ ಮಾಡೋದು ನೀಟಾಗಿ ಗೊತ್ತಾಗುತ್ತೆ. ಲಮ್ ಬ್ಯಾಚ್ ಎಲ್ಲ ಆದಾಗ ನಾನು 2-4-3 ಇಯರ್ಸ್ ಇಂದ ವಿಡಿಯೋಸ್ ನ ಮಾಡ್ತಾ ಇದ್ದೀನಿ ಮೈಸೂರು ಯೂನಿವರ್ಸಿಟಿ ಬಗ್ಗೆ. ಸೊ ಅಲ್ಲಿ ಆಕ್ಚುಲಿ ಕೊಡೋರು ಸ್ಕೀಮ್ ಬೇಗೆ ಇವತ್ತು ಅನೌನ್ಸ್ ಮಾಡ್ತೀವಿ ಹಾಗೆ ಹೇಗೆ ಅಂತ. ಸೊ ಕ್ಯಾಲೆಂಡರ್ ಇವೆಂಟ್ಸ್ ಅಲ್ಲಿ ಎಕ್ಸೆಪ್ಟ್ ಲಾಸ್ಟ್ ಪಾಯಿಂಟ್ ಕ್ಯಾಶುವಲ್ ರೌಂಡ್, ಸೊ ಅದರ್ ದೆನ್ M.Com ಅಂಡ್ M.Com ಫಿನಾನ್ಷಿಯಲ್ ಸರ್ವಿಸ್ ಯಾವಿದೆ ಆ ಕೋರ್ಸ್ಗೆ ಲಾಸ್ಟ್ ಪಾಯಿಂಟ್ ಅಲ್ಲಿ ಕ್ಯಾಲೆಂಡರ್ ಇವೆಂಟ್ಸ್ ಅಲ್ಲಿ, ಸೊ ಲಾಸ್ಟ್ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ, ಸೊ ಸ್ಕೀಮ್ ಬಿಗೆ ಕ್ಯಾಶುವಲ್ ರೌಂಡ್ ಇದೆ, ರಿಪೋರ್ಟಿಂಗ್ ಟೈಮ್ 9 ಗಂಟೆ, 10 ಗಂಟೆ, 12 ಗಂಟೆ, ಅಡ್ಮಿಷನ್ ಕೂಡ ಆಗುತ್ತೆ, ಅದನ್ನ ಅಷ್ಟೇ ಪಾಯಿಂಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಗೊತ್ತಿಲ್ಲ, ಮತ್ತೆ ನೀವು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಸರಿನಾ. ಮತ್ತೆ ನೀವು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಹೇಳ್ತಾ ಇದ್ದೀನಿ, ಮತ್ತೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಲಿಸ್ಟ್ ಏನಾದ್ರು ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ಬಂದು ನಿಮಗೆ ಗಂಗೋತ್ರಿ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ, ಇಲ್ಲ ನಾನು ಕ್ಯಾಶುವಲ್ ರೌಂಡ್ ಸ್ಕೀಮ್ ಬಿ ಟ್ರೈ ಮಾಡ್ತೀನಿ ಅಂತಂದ್ರೆ ಹೋಗಿ ಅಟೆಂಡ್ ಮಾಡ್ಬೋದು. ಹಾಗೇನೆ ಕ್ಯಾಶುವಲ್ ರೌಂಡ್ ಸ್ಕೀಮ್ ಬಿಲು ಕೂಡ ನಿಮ್ಗೆ ನಾನು ಜಾಸ್ತಿ ದುಡ್ಡು ಕೊಡ್ತೀನಿ ಅಂತಂದ್ರೂ ಕೂಡ ನಿಮ್ಗೆ ಸೀಟ್ನ ಕೊಡಲ್ಲ, ಸರಿನಾ. ಸೊ ನಿಮ್ಗೆ ಸೀಟ್ನ ಯಾವ ರೀತಿ ಕೊಡ್ತಾರಪ್ಪ ಅಂತಂದ್ರೆ, ಲೈಕ್ ನಿಮ್ಮ ರ್ಯಾಂಕ್ ವೈಸ್ ಅದನ್ನ ಅಲಾಟ್ ಮಾಡ್ತಾ ಬರೋದು. ನಿಮ್ಮ ಮಾರ್ಕ್ಸ್ ಏನಿದೆ, ನಿಮ್ಮ ರ್ಯಾಂಕ್ ಏನಿದೆ ಅದ್ರ ಪ್ರಕಾರನೇ ಅವರು ಅಲಾಟ್ ಮಾಡ್ತಾ ಬರೋದು. ಮತ್ತೆ ತುಂಬಾ ಜನ ಕೇಳ್ತೀರಿ ಪೇಮೆಂಟ್ ಮೋಡ್ ಯಾವ ರೀತಿ ಮಾಡಬೇಕು ಅಂತ. ಸೊ ಬೆಳಿಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ, ನೀವು ಪೇಮೆಂಟ್ ಮೋಡ್ ಮಾಡೋದಾದ್ರೆ ಆಸ್ ಎ ಬ್ಯಾಂಕರ್ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಫೋನ್ ಪೇ ಮತ್ತೆ ಗೂಗಲ್ ಪೇ ಇಂದ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ನನಗೆ ಡೈಲಿ ಬೆಳಿಗ್ಗೆ ಹೊತ್ತು ಬ್ಯಾಂಕಲ್ಲಿ ಹೋಗಿ ಅಲ್ಲಿ ಅಮೌಂಟ್ ಕಟ್ ಆಗಿದೆ, ನಾನು ಅವ್ನಿಗಿನ್ನ ಹೋಗಿಲ್ಲ, ಅವ್ನು ನನ್ಗೆ ಅಮೌಂಟ್ ಕಳಿಸಿದೆ, ನನಗೆ ಯಾಕೆ ಇನ್ನೂ ಬಂದಿಲ್ಲ, ಸೊ ಅದು ಪ್ರಾಬ್ಲಮೇ ಇರಲ್ಲ. ಸೊ ಕ್ಯಾಶುವಲ್ ಆಗಿ ಮೊಬೈಲ್ ಬ್ಯಾಂಕಿಂಗ್ ಇಲ್ಲ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿ ಅಮೌಂಟ್ ಕಳಿಸಿ ಅಷ್ಟೇ. ಬೆಟರ್ ಮೊಬೈಲ್ ಬ್ಯಾಂಕಿಂಗ್ ಗಿಂತನೂ ಕೂಡ ನೆಟ್ ಬ್ಯಾಂಕಿಂಗ್ ತುಂಬಾನೇ ಬೆಟರು. ಸೊ ನೆಟ್ ಬ್ಯಾಂಕಿಂಗ್ ಅಲ್ಲಿ ಮಾಡಿದ್ರೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ಸ್ ಬರಲ್ಲ, ಸರಿನಾ, ಯಾವುದೇ ರೀತಿ ಒಂದು ಪ್ರಾಬ್ಲಮ್ಸ್ ಕೂಡ ಬರಲ್ಲ. ಹಾಗೇನೆ ತುಂಬಾ ಜನ ಕೇಳ್ತಿದ್ರಿ, ಮತ್ತೆ ಮೆಸೇಜ್ ಕೂಡ ಮಾಡಿದ್ರಿ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ, ಥ್ಯಾಂಕ್ ಯು ಬ್ರೋ, ಸಖತ್ ವಿಡಿಯೋಸ್ ಮಾಡಿದ್ರಿ ಈ ಟೈಮ್ ಅಂತೇಳಿ. ಸೊ ಏನೋ ಅದೊಂಥರ ಐಡೆಂಟಿಟಿ ಕೊಡ್ತು ಯೂನಿವರ್ಸಿಟಿ, ಜೊತೆಗೆ ಯಾವುದೋ ಒಂದು ಟೈಮ್ ಪಾಸ್ಗೋ ಇಲ್ಲ ಸುಮ್ಮನೆ ಯಾವುದೋ ಒಂದು ಕಾಟಾಚಾರಕ್ಕೂ ಶುರು ಮಾಡಿದ್ದು, ಅದು ಈ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡು ಕೂಡ ನಾನು ಅನ್ಕೊಂಡಿರ್ಲಿಲ್ಲ ಲೈಫ್ಲಿ. ಸೊ ಏನೋ ಒಂದು ಓದ್ತಿದೆ. ಸೊ ಲವ್ ಯು ಆಲ್, ಥ್ಯಾಂಕ್ ಯು.